ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾಗೆ ಈಗಾಗಲೇ ದಿನಗಣನೆ ಆರಂಭವಾಗಿದೆ. ನಾನೀಗ ಮೈಸೂರಿನ ನಾಗರಹೊಳೆಯ ವೀರಣ್ಣವಸಲಿದ್ದೇನೆ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇಂದಿನಿಂದ ಗಜಪಡೆ ಆರಂಭ ಆಗಿರುವಂಥದ್ದು. ಏನು ವೀರಣ್ಣ ಹೊಸನೆಯಲ್ಲಿ ಗಜಪಡೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆಯನ್ನು ಕೊಡ್ತಾರೆ. ಇನ್ನು ಕಳೆದ 6 ವರ್ಷಗಳಿಂದಲೂ ಕೂಡ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗಿದಂತಹ ಅಭಿಮನ್ಯುಗೆ ಇಂದು ಪೂಜೆ ಸಲ್ಲಿಸುವ ಮುಖಾಂತರ ವಿಶೇಷವಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಕೂಡ ಗಜಪಯಣದಲ್ಲಿ ಹಮ್ಮಿಕೊಂಡಿರುವಂಥದ್ದು. ಏನು 60 ವರ್ಷ ಮೇಲ್ಪಟ್ಟ ಆನೆಗಳಿಗೆ ವಿಶ್ರಾಂತಿಯನ್ನು ಕೊಡಬೇಕು, ಯಾವುದೇ ಕೆಲಸ ಕಾರ್ಯಗಳು ಕೂಡ ಬಳಸಿಕೊಳ್ಳುವಂತಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇತ್ತು. ಆ ಹಿನ್ನೆಲೆಯಲ್ಲಿ ಈ ಬಾರಿ ದಸರಾಗೆ ಅಭಿಮನ್ಯುಗೆ ಕೋಕನ್ನು ಕೊಡಲಾಗಿತ್ತು. ಇನ್ನು ಅಭಿಮನ್ಯುವಿನ ದಸರಾಗೆ ಬರ್ತಾ ಇಲ್ಲ ಅನ್ನುವ ಸುದ್ದಿಯನ್ನು ತಿಳಿದಂಥ ರಾಜ್ಯ ಜನ ಅಭಿಮನ್ಯುಗೆ ವಿಶೇಷವಾಗಿ ಬೀಳ್ಕೊಡುಗೆಯನ್ನು ಕೊಡಬೇಕು, ಮೈಸೂರು ದಸರಾಗೆ ನಿಶಾನೆಯಾಗಿ ಕರ್ಕೊಂಡ್ಬರ್ಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ರು. ಈ ಬಗ್ಗೆ ಮಾಜಿ ಅರಣ್ಯ ಇಲಾಖೆ ಸಚಿವರಾದ ಈಶ್ವರ್ ಖಂಡ್ರೆ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ರು. ನಂತರದಲ್ಲಿ ಏನು ವೀರಣ್ಣ ಹೊಸಳ್ಳಿಯಲ್ಲಿ ಗಜಪಡೆಯ ಇಂದಿನ ದಿನವೇ ಅದಕ್ಕೆ ಬೀಳ್ಕೊಡುಗೆಯನ್ನು ಕೊಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿ ಗಜ ಗಾಂಭೀರ್ಯದಿಂದ 6 ಬಾರಿ ಚಿನ್ನದ ಅಂಬಾರಿಯನ್ನು ಹೊತ್ತಂಥ ಅಭಿಮನ್ಯುಗೆ ನೂರಾರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಂಥ ವೀರಾಗ್ರನಿಗೆ ಇಂದು ಬೀಳ್ಕೊಡುಗೆಯನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ದಸರಾದ ಗಜಪಡೆಗೆ ಮೊದಲನೇ ಹಂತದಲ್ಲಿ ಬರ್ತಕ್ಕಂಥ 9 ಆನೆಗಳೇನಿದೆ ಅವೆಲ್ಲವೂ ಕೂಡ ಅಭಿಮನ್ಯುಗೆ ಬೀಳ್ಕೊಡುಗೆ ಕೊಡಲು ಕೂಡ ಸಿದ್ಧವಾಗಿರುವಂಥದ್ದು. ಇನ್ನು ಪೂಜೆಗೆ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ವೀರಣ್ಣ ಹೊಸಳ್ಳಿ ಮಾಡಿಕೊಳ್ಳಲಾಗಿದೆ. ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, 2 ಸಾಲುಗಳಲ್ಲೂ ಕೂಡ ಈ ಬಾರಿ ದಸರಾಗೆ ಬರುವಂಥ ಆನೆಗಳು ನಿಂತಿರುವಂಥದ್ದು. ಗೋಪಿ ಇರ್ಬೋದು, ಪ್ರಶಾಂತ, ಧನಂಜಯ, ಚೈತ್ರ ಎಲ್ಲವೂ ಕೂಡ ಮಧ್ಯಭಾಗದಲ್ಲಿ ವೀರಾಗ್ರಣಿ ಅಭಿಮನ್ಯು ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ವೀರಾಗ್ರಣಿ ಅಭಿಮನ್ಯುಗೆ ಇದು ಕಳೆದ ವರ್ಷ ಚಿನ್ನದ ಅಂಬಾರಿಯನ್ನು ಹೊತ್ತಂಥದ್ದು ಕೊನೆಯ ದಸರಾ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದ್ದೂರಿ ಬೀಳ್ಕೊಡುಗೆಯನ್ನು ಮೈಸೂರಿನ ವೀರಣ್ಣ ಹೊಸಳ್ಳಿಯಲ್ಲಿ ಕೊಡ್ತಾ ಇರುವಂಥದ್ದು. Ini